ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬಡ್ಜೆಟ್ 2025 ಮಂಡನೆ ಆಯಿತು. ಇದರಲ್ಲಿ ಎಲ್ರಿಗೂ ಖುಷಿ ಕೊಡೋ ಹಾಗೆ ಅಪ್ ಟು 12 ಲಕ್ಷದ ತನಕ ಯಾವುದೇ ಟ್ಯಾಕ್ಸನ್ನು ಕಟ್ಟುವ ಅವಶ್ಯಕತೆ ಇಲ್ಲ, ರಿಬೇಟ್ ಮಾಡ್ತಾರೆ. ಇದ್ರ ಬಗ್ಗೆ ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ನೋಡಿಲ್ಲ ನೋಡ್ಕೊಂಬನ್ನಿ. ಇದರ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಜೊತೆಗೆ ನೀವೇನಾದರೂ ಬ್ಯಾಟ್ರಿಯನ್ನು ಇಂಪೋರ್ಟ್ ಮಾಡ್ತೀರಾ ಅಂದರೆ ಅದ್ರ ಮೇಲೂ ಕೂಡ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಎಲೆಕ್ಟ್ರಾನಿಕ್ ಸ್ಪೇರ್ ಪಾರ್ಟ್ಗಳ ಇಂಪೋರ್ಟ್ ಡ್ಯೂಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಈ ರೀತಿ ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿದ್ದಾರೆ. ತುಂಬ ದೊಡ್ಡ ಚೇಂಜ್ ಅಂತ ಅಂದರೆ ಈ ಇನ್ಕಮ್ ಟ್ಯಾಕ್ಸ್ ಲ್ಯಾಬು ಮತ್ತು 12 ಲಕ್ಷದ ತನಕ ಏನು ರಿಬೇಟ್ ಕೊಡ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಒಂದು ಹವಾನೆ ಕ್ರಿಯೇಟ್ ಮಾಡಿಬಿಟ್ಟಿದೆ ಅಂತ ಬೇಕಾದ್ರೆ ಅನ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಟಲಿ ಅವರು ಡೀಪ್ ಸೀಕ್ ಚಾಟ್ ಬಾಟನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ನಮ್ಮ ದೇಶದಲ್ಲೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಬ್ಯಾನ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏನಕ್ಕೆ ಅಂದರೆ ಚೈನೀಸ್ AI ಚಾಟ್ ಬಾಟ್ ಆಗಿರೋದ್ರಿಂದ ನಮ್ಮ ಗೌರ್ಮೆಂಟ್ನವರು ನಂಗೆ ಅನ್ನಿಸ್ತಂಗೆ ಆದಷ್ಟು ಬೇಗ ಇದಕ್ಕೊಂದು ಆ್ಯಕ್ಷನ್ ತಗೋತಾರೆ. ಟಿಕ್ಟಾಕನ್ನೇ ಬಿಟ್ಟಿಲ್ಲ, ಇನ್ನು ಈ ಡೀಪ್ ಸೀಕನ್ನು ಬಿಡ್ತಾರ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವೇನಾದರೂ ನಿಮ್ಮ UPI ಐಡಿಯಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ, ಹ್ಯಾಶ್ಟ್ಯಾಗ್ ಆಗಿರ್ಬೋದು, ಆಗಿರ್ಬೋದು, ಎಕ್ಸ್ಕ್ಲಮೇಟರಿ ಆಗಿರ್ಬೋದು, ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ನ ನೆಕ್ಸ್ಟಿಂದ ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡ್ತಾ ಇದ್ದರೆ ಆ UPI ID ಕೆಲಸ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ಸೊ ಆದಷ್ಟು ಬೇಗ ಚೇಂಜ್ ಮಾಡ್ಕೊಳ್ಳಿ ಆಯಿತಾ. ಸೊ ಫೆಬ್ರವರಿ 1ನೇ ತಾರೀಕು ಕೊನೆ ದಿನಾಂಕ, ಅಂದರೆ ನೆನ್ನೆನೇ ಕೊನೆ ದಿನಾಂಕ. ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ, ಆಲ್ರೆಡಿ ಸ್ಟಾಪ್ ಆಗಿರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿನವರು ಅವರ ನೆಕ್ಸ್ಟ್ ಪ್ಲೇ ಸ್ಟೇಷನ್ 6 2027 ಇಸ್ವಿಯಲ್ಲಿ ಲಾಂಚ್ ಮಾಡ್ತಾರಂತೆ. ಅಂದರೆ ಇನ್ನೊಂದು 2 ವರ್ಷದಲ್ಲಿ ಲಾಂಚ್ ಮಾಡ್ತಾರಂತೆ. ಸೊ ಈ ಪ್ಲೇ ಸ್ಟೇಷನ್ 5 Pro ಮೊನ್ನೆ ಬಂತು. ಈ ಪ್ಲೇ ಸ್ಟೇಷನ್ 6 ಯಾವ ರೀತಿ ಇರ್ಬೋದು, ಎಷ್ಟು ಪವರ್ಫುಲ್ ಆಗಿರುತ್ತೆ, ಯಾವ ರೀತಿ ಗೇಮನ್ನು ಹ್ಯಾಂಡಲ್ ಮಾಡುತ್ತೆ, ಇದಕ್ಕೆಲ್ಲ ಹೆವಿ ಎಕ್ಸೈಟ್ ಆಗಿದ್ದೀನಿ. ಬಟ್ ಇನ್ನೂ 2 ವರ್ಷ ಕಾಯಬೇಕು, ನೋಡೋಣ ಹೆಂಗಿರುತ್ತೆ ಅಂತ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಟ್ರಾಯ್ ಅವರು ಈ ಜಿಯೋ ಏರ್ಟೆಲ್ ವಿ ಅವರಿಗೆ ಒಂದು ಹೊಸ ಗೈಡ್ಲೈನ್ಸ್ ಕೊಟ್ಟರು. ನಿಮ್ಮ ಪ್ಲ್ಯಾನಲ್ಲಿ ಯಾವುದು ಕೂಡ ಸಪ್ರೇಟ್ ಬರೀ ವಾಯ್ಸ್ ಕಾಲ್ ಪ್ಲ್ಯಾನ್ ಇಲ್ಲ, ಸೊ ಸಪ್ರೇಟ್ ವಾಯ್ಸ್ ಕಾಲ್ ಪ್ಲ್ಯಾನ್ನ ತೊಗೊಂಬನ್ನಿ ಅಂತ. ಸೊ ಇದೀಗ ಜಿಯೋ ಏರ್ಟೆಲ್ ವಿನವ್ರು ತೊಗೊಂಬಂದಿದ್ದಾರೆ. ಇವ್ರು ಎಷ್ಟು ಬುದ್ಧಿವಂತರು ಅಂದರೆ, ಮುಂಚೆ ಏನು ಪ್ಲ್ಯಾನ್ ಇತ್ತು ವಿತ್ ಡಾಟಾ ಏನು ಬರ್ತಾ ಇತ್ತು ಆ ಪ್ಲ್ಯಾನ್ ಜೊತೆಗೆ, ಅದೇ ಪ್ಲ್ಯಾನಿಗೆ ಡಾಟಾ ರಿಮೂವ್ ಮಾಡಿ ಬಿಸಾಕಿದ್ದಾರೆ. ನೋಡೋದಕ್ಕೆ ಹೋದ್ರೆ ಅಲ್ಟಿಮೇಟ್ಲಿ ಕಸ್ಟಮರ್ಗಳಿಗೇ ಲಾಸು. ಮುಂಚೆ ಡಾಟಾ ವಾಯ್ಸ್ ಕಾಲ್ ಜೊತೆಗೆ ಡಾಟಾ ಸಿಗ್ತಾ ಇತ್ತು, ಬಟ್ ಈಗ ಬರೀ ವಾಯ್ಸ್ ಕಾಲ್ ಸಿಗ್ತಾ ಇದೆ. ಅತಿ ಬುದ್ಧಿವಂತರು ಈ ಜಿಯೋ ಏರ್ಟೆಲ್ ವಿನವರು. ಇದಕ್ಕೆ ಏನು ಅನ್ನಬೇಕೋ ಗೊತ್ತಿಲ್ಲ. ಟ್ರಾಯ್ ಅವರು ಪಾಪ ಏನೋ ಜನರಿಗೆ ಒಳ್ಳೇದಾಗಲಿ ಅಂತ ಏನೋ ಒಂದು ಗೈಡ್ಲೈನ್ಸ್ ಮಾಡಿದ್ರೆ, ಅದನ್ನು ಅತಿ ಬುದ್ಧಿವಂತಿಕೆಯಿಂದ ಅವರ ಅಡ್ವಾಂಟೇಜಿಗೆ ಟರ್ನ್ ಮಾಡಿಕೊಂಡ್ರು. ಇದಕ್ಕೆ ಏನು ಟ್ರಾಯ್ ಅವ್ರು ರೆಸ್ಪಾನ್ಸ್ ಕೊಡ್ತಾರೋ, ಇನ್ನೂ ಏನಾದರೂ ಬೇರೆ ರೀತಿ ಗೈಡ್ಲೈನ್ಸ್ ತೊಗೊಂಬರ್ತಾರೋ ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವೋಡಾಫೋನ್ನವರು ಮೊದಲ ಬಾರಿಗೆ ಜಗತ್ತಿನಲ್ಲಿ ಸ್ಯಾಟಲೈಟ್ ವಿಡಿಯೋ ಕಾಲ್ ಮಾಡುವ ಮುಖಾಂತರ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ವೋಡಾಫೋನ್ ಏನಿದೆ ಅದು UK ಏನಿದೆ ಅವರು ಮಾಡಿರೋದು, ನಮ್ಮ ದೇಶದಲ್ಲ. ನಮ್ಮ ದೇಶದಲ್ಲಿ ಕೂಡ ವೋಡಾಫೋನ್ ಇದೆ, ವೋಡಾಫೋನ್ ಐಡಿಯಾ ಮಿಕ್ಸ್ ಆಗಿದೆ, ವಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಮೇಯ್ನ್ಲಿ ಅವ್ರದ್ದು ದೇಶ ಅಂದರೆ ತುಂಬ ಮೇಜರ್ ಹೋಲ್ಡಿಂಗ್ ಇರುವಂಥದ್ದು UK ಆಯಿತಾ. ಸೊ ಅಲ್ಲಿ ಅವರು ಸ್ಯಾಟಲೈಟ್ ವಿಡಿಯೋ ಕಾಲ್ನ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಟಿಕ್ಟಾಕ್ ಏನು ಅಮೆರಿಕಾದಲ್ಲಿ ಬ್ಯಾನ್ ಆಗ್ತಾ ಇದೆ ಒಂದು ರೀತಿ. ಅಂದರೆ ಟಿಕ್ಟಾಕನ್ನು ಅಮೇರಿಕಾದ ಯಾವುದಾದ್ರೂ ಒಂದು ಕಂಪನಿನೋ ಅಥವಾ ಯಾರಾದರೂ ಒಬ್ಬರು ಅದನ್ನು ಅಕ್ವೈರ್ ಮಾಡಿಕೊಂಡ್ರೆ ಕಂಟಿನ್ಯೂ ಮಾಡ್ಬೋದು. ಏನೀಗ ಚೈನೀಸ್ ಹೋಲ್ಡಿಂಗ್ ಇದೆ, ಅದು ಬಿಟ್ಟು ಅಮೇರಿಕಾದವ್ರು ಪರ್ಚೇಸ್ ಮಾಡಿದ್ರೆ ಟಿಕ್ಟಾಕನ್ನು ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಬ್ಯಾನ್ ಆಗುತ್ತೆ. ಸೊ ಇದೀಗ ಮೈಕ್ರೋಸಾಫ್ಟು ಮಾತುಕತೆ ನಡೆಸ್ತಾ ಇದೆಯಂತೆ ಟಿಕ್ಟಾಕನ್ನು ಪರ್ಚೇಸ್ ಮಾಡೋದಕ್ಕೆ, ಅಮೇರಿಕಾದ ಬಿಸ್ನೆಸ್ಸನ್ನು. ನೋಡಬೇಕೇನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶಕ್ಕೆ ಈ ಆಪಲ್ ಇಂಟೆಲಿಜೆನ್ಸು ಏಪ್ರಿಲ್ ತಿಂಗಳಲ್ಲಿ ಬರುತ್ತಂತೆ. ಟಿಮ್ ಕುಕ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆಲ್ರೆಡಿ US ಅಮೇರಿಕಾ ಲ್ಯಾಂಗ್ವೇಜನ್ನು ಸ್ವಿಚ್ ಮಾಡಿಕೊಂಡು ಆಲ್ರೆಡಿ ತುಂಬ ಜನ ಆಪಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಬಟ್ ನಮ್ಮ ಇಂಡಿಯನ್ ಇಂಗ್ಲೀಷಿಗೆ ಏಪ್ರಿಲಲ್ಲಿ ಬರಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ ಸ್ಟಾರ್ಲಿಂಕ್, ಎಲಾನ್ ಮಸ್ಕಿನ್ ಕಂಪ್ನಿ ಏನಿದೆ, ಸ್ಟಾರ್ಲಿಂಕ್ ಜೊತೆ ಕೊಲಾಬ್ರೇಟ್ ಆಗಿ ಸ್ಯಾಟಲೈಟ್ ಕನೆಕ್ಟಿವಿಟಿ ಫೀಚರ್ನ ತೊಗೊಂಬರೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರಂತೆ. ನೆಕ್ಸ್ಟ್ ಬರುವಂಥ ಐಫೋನ್ನಲ್ಲಿ ಸ್ಯಾಟಲೈಟ್ ನೆಟ್ವರ್ಕ್ ಡೈರೆಕ್ಟಾಗಿ, ಅಂದರೆ ಸ್ಟಾರ್ಲಿಂಕ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಸ್ಯಾಟಲೈಟ್ ಮುಖಾಂತರ ನೆಟ್ವರ್ಕ್ ಸಿಗೋ ರೀತಿ ಏನೋ ಒಂದು ಫೀಚರ್ ತರಬಹುದು ಅಂತ ಕಾಣುತ್ತೆ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ದು
ಇಯರ್ಬಡ್ಸಲ್ಲಿ ಏನು ಕ್ಯಾಮ್ರಾ ಇರುತ್ತೆ ಅನ್ನೋ ಒಂದು ರೂಮರ್ಸ್ ಏನು ಓಡಾಡ್ತಾ ಇತ್ತು, ಅದೇನೋ ಇನ್ಫ್ರಾರೆಡ್ ಕ್ಯಾಮ್ರಾ ಅಂತ ಆಯಿತಾ, ಅದು ಒಂದು ರೀತಿ ಹೆಲ್ತ್ ಮಾನಿಟರಿಂಗೋಸ್ಕರ ಇದನ್ನು ತೊಗೊಂಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ಬೇಕು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸೊ ಒಟ್ಟಿಗೆ ಬರುತ್ತಂತೆ, ಅದ್ರ ಮೇಲೆ ವರ್ಕ್ ನಡೀತಾ ಇದೆಯಂತೆ. ಎಷ್ಟು ಲಾಂಚ್ ಆಗುತ್ತೋ ಗೊತ್ತಿಲ್ಲ. 2 ಇಯರ್ಬಡ್ಸ್ಗೂ ಕ್ಯಾಮ್ರಾ ಬಂದುಬಿಟ್ರೆ, ಅದು IR ಕ್ಯಾಮ್ರಾ ಬಂದುಬಿಟ್ರೆ ಅದನ್ನು ಯಾವ ರೀತಿ ಯೂಸ್ ಕೇಸಸ್ ತೊಗೊಬರ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ಗೌರ್ನಮೆಂಟ್ನವರೇನೋ ChatGPT ರೀತಿ ನಮ್ಮ ದೇಶದ ಒಂದು AI LLM ಅನ್ನು ಬಿಲ್ಡ್ ಮಾಡೋದಕ್ಕೆ ಒಂದು ಗ್ರ್ಯಾಂಟ್ ರೀತಿ ಆಯಿತಾ, ಅಂದರೆ ಅದಕ್ಕೆ ಪ್ಲ್ಯಾಟ್ಫಾರ್ಮನ್ನು ಒದಗಿಸ್ತಾ ಇದ್ದಾರೆ ಗೌರ್ನಮೆಂಟ್ನವರು. 18,000 GPU ಕ್ಲಸ್ಟರಿಂದು ಒಂದು ಸೂಪರ್ ಕಂಪ್ಯೂಟಿಂಗ್ ಪವರ್ ಅದು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಯಾರಾದರೂ AI ಮಾಡೆಲ್ನ ಬಿಲ್ಡ್ ಮಾಡೋರು ಮಾಡ್ಬೋದು. ಸೊ ಅದಕ್ಕೆಲ್ಲ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ನವ್ರು, ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು iPhone SE 4 ಅಥವಾ iPhone 16e ಅನ್ನೋ ಹೆಸರಲ್ಲಿ ಏನು ಲಾಂಚ್ ಆಗುತ್ತೆ ಅದರ ಇನ್ನೊಂದು ಫೋಟೋ ಲೀಕ್ ಆಗಿಬಿಟ್ಟಿದೆ. iPhone 16 ಪಕ್ಕದಲ್ಲಿ ಇರುವಂಥ ಫೋಟೋ, ಸಿಮಿಲರ್ ಥಿಕ್ನೆಸ್ ಇದೆ ನೋಡೋದಕ್ಕೆ, ಸಿಂಗಲ್ ಕ್ಯಾಮ್ರಾ, ಆ್ಯಕ್ಚುಯಲ್ ಫೋಟೋ ಅಂತ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಇದು 3D ರೆಂಡರ್ ರೀತಿ ಕಾಣ್ತಾ ಇಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ, ಫೋನು ಕಾಂಪ್ಯಾಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಎಷ್ಟು ಲಾಂಚ್ ಆಗುತ್ತೆ, ಯಾವಾಗ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ ಅಂತ ಏನು ಒಂದು ಹೊಸ ಫೋನನ್ನು ಸ್ಯಾಮ್ಸಂಗ್ ಅವ್ರು ತಗೋಬರೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ತುಂಬ ಥಿನ್ ಆಗಿರುವಂಥ, ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಫೋನ್ ಇದು. ಇದರಲ್ಲೂ 200 MP ಕ್ಯಾಮ್ರಾ ಇರುತ್ತಂತೆ ರೂಮರ್ಸ್ಗಳ ಪ್ರಕಾರ. ಗೊರಿಲ್ಲಾ ವಿಕ್ಟಸ್ 2 ಪ್ರೊಡಕ್ಷನ್ ಎಲ್ಲ ಇರುತ್ತಂತೆ. ಸೊ ನೋಡೋಣ, ಮೋಸ್ಟ್ಲಿ ಇದು ಒಂದು ಲಕ್ಷಕ್ಕೆ ಲಾಂಚ್ ಆಗ್ಬೋದಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ. ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ವಿವೋದು V50 ಇನ್ನು ಕೆಲವೇ ದಿನದಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತೆ. ಸೊ ಈ ಫೋನ್ ವಿವೋ V40ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತಂತೆ. V40 ಒಂದು 34-35 ಸಾವಿರದಲ್ಲಿತ್ತು. ಇದು ಮೋಸ್ಟ್ಲಿ 40,000ನ ಟಚ್ ಮಾಡ್ಬೋದಾ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಫೆಬ್ರವರಿಯಲ್ಲಿ ಅಂದರೆ ಈ ತಿಂಗಳಲ್ಲೇ ಲಾಂಚ್ ಆಗುತ್ತೆ. ಎಷ್ಟಕ್ಕೆ ಲಾಂಚ್ ಆಗುತ್ತೋ, ಏನು ಸ್ಪೆಸಿಫಿಕೇಷನ್ ಬರುತ್ತೋ ನೋಡಬೇಕು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಲ್ಲಿ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.